ಒಂದು ಕಡೆ INDIA ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಖರ್ಗೆನ್ ಪ್ರಧಾನಿ ಇಡೋಣ ಮುಖವಾಗಿ ಅಂದರೆ ಲೀಡರ್ ಆಗಿ ಅಂತಂದರೆ, ಇನ್ನೊಂದು ಕಡೆ ಅವರು ನನ್ನನ್ನು ಕಲಬುರಗಿಯಿಂದ ಪರಿಗಣಿಸಬೇಡಿ ಅಂತ ಅವರು ಏನೋ ಹೇಳಿದಾರಂತೆ ಅಂತೆ, ನಮಗೆ ಗೊತ್ತಿಲ್ಲ. ಈ ಮಧ್ಯೆ ಅವರ ಹೆಸರು ಬಂದಿದ್ದಕ್ಕೆ ದಲಿತಾಸ್ತ್ರ ಅಂದರೆ ದಲಿತಾಸ್ತ್ರ ಪ್ರಯೋಗ ಇಂಡಿಯಾಯಿಂದ INDIA ಅಂತಂದಿದ್ದಕ್ಕೆ ಯಾಕೆ ಅವ್ರು ಯಾಕೆ ಹಂಗೆ ಮಾಡಬೇಕು ಅಂತ ಕಾಂಗ್ರೆಸ್ದು ಆಕ್ಷೇಪ ಅಂತೆ. ಹಾಗೆ ನಾವು ಆಕ್ಷೇಪ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬಿಕಾಸ್ ಅವ್ರಿಗೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಅಂತಲ್ಲ. ಅದು ಯಾವುದೇ ಲೀಡರ್ನ ನೀವು ಪ್ರೊಜೆಕ್ಟ್ ಮಾಡಿದಾಗ ನೀವು ಪ್ರೊಜೆಕ್ಟ್ ಮಾಡೋದುವೇ ಅದೇ ಉದ್ದೇಶಗಳಲ್ಲಿರುತ್ತೆ. ಅಂದರೆ ಆ ವರ್ಗದ ಜನ ನಮ್ಮ ಕೈ ಹಿಡಿತಾರೆ ಅಂತ. ಹಾಗೇ ಯಾವುದೇ ಆಗಲಿ, ಯಾವುದೇ ಲೀಡರ್ ಆಗಲಿ ಅದು ಅಲ್ವಾ, ಹಂಗಾಗಿ ಅದನ್ನು ಮಾಡಿರ್ತಾರೆ ಅಷ್ಟೇ. ಅದಕ್ಕೆ ಯಾರ್ಯಾರೇನು ಹೇಳಿದ್ದಾರೆ ನೋಡೋಣ. ದಲಿತ ನಾಯಕ ಅಂತ ಹೇಳಿಕಲ್ಲ, ಅವ್ರ ಅನುಭವ ಆಧಾರದ ಮೇಲೆ ಹೇಳಿದ್ದಾರೆ. ಅವ್ರ ಹೆಸರು ಮುಂದೆ ಮಾಡಿದ್ದು ಒಳ್ಳೆ ಬೆಳವಣಿಗೆ ಅಷ್ಟೇ. ಅವ್ರ ಹೋರಾಟದ ಹಿನ್ನೆಲೆಯಲ್ಲಿ ಅವ್ರ ಸ್ಥಾನಮಾನ ಸೊ ಅದಕ್ಕೆ ಈಕ್ವಲ್ ಆಗಿ ನೋಡ್ಬೋದು ನಾವು. ಇಲ್ಲಿವರೆಗೆ ಯಾರು ಮ್ಯಾಚ್ ಆಗ್ತಿರ್ಕಿಲ್ಲ ಅವ್ರಿಗೆ, ಮೋದಿ ಅವರಿಗೆ. ಈಗ ಮ್ಯಾಚ್ ಆಗಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಸೊ ಸ್ಪರ್ಧೆ ಮಾಡ್ತಾರೆ ನಮ್ಮ ಆಸೆ. ಅಲ್ಲಿಗೆ ರಾಹುಲ್ ಗಾಂಧಿ 0 ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನ ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ. ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡರ್ ಅಲ್ಲ, ಈಸ್ ಅನ್ಫಿಟ್ ಟು ಲೀಡರ್ ಅನ್ನೋ ರೀತಿ ಭಾವನೆಯನ್ನ ವ್ಯಕ್ತ ಮಾಡಿದ್ದಾರೆ. ಅಂದ್ರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟು. ಆಗ್ಲೇನೆ ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಅವರು ಏನ್ ಹೇಳಿದ್ದಾರೆ, ಸಭೆಯಿಂದ ಎದ್ದೋಗಿ ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಅವಮಾನ ಮಾಡ್ತೀನಿ ಅವ್ರನ್ನ? ಇಡೀ ದೇಶದಲ್ಲಿ ಈ ರೀತಿ ದಲಿತರನ್ನ ಹಿಂದುಳಿದವ್ರಿಗೆ ದ್ರೋಹ ಮಾಡ್ತಾ ಇರೋದೇ ಕಾಂಗ್ರೆಸ್. ಸತೀಶ್ ಜಾರಕಿಹೊಳಿ ಇಲ್ಲಿವರೆಗೂ ಯಾರು ಮೋದಿಗೆ ಮ್ಯಾಚ್ ಆಗಿರಲಿಲ್ಲ ಅಂತ ಅಂದ್ರೆ ರಾಹುಲ್ ಅಲ್ಲ ಅಂತ. ಅಂದರೆ ರಾಹುಲ್ ಕತೆ ಏನ್ರಿ? ಆಲ್ ರೈಟ್. ಆಮೇಲೆ ದೋಸ್ತಿ ಹಂಚಿಕೆ ಎಲ್ಲ ಆಗ್ತಾ ಇದೆಯಲ್ಲ, ಸೀಟ್ ಹಂಚಿಕೆ, ಸೀಟ್ ಹಂಚಿಕೆ. ಕುಮಾರಸ್ವಾಮಿ ಡೆಲ್ಲಿಗೆ ಹೋಗಿದ್ದಾರಂತೆ, ಏನೋ ಆಗಿಲ್ಲ, ಏನೋ ಒಂದು ತೀರ್ಮಾನ ಮಾಡ್ತಾರೆ. ಈ ಮಧ್ಯೆ ನಿಗಮ ಮಂಡಳಿದು ಇನ್ನೂ ಫೈನಲ್ ಆಗಿಲ್ಲ, ಹೈಕಮಾಂಡ್ ನೋಡಿಲ್ಲ ಬಂತೆ ಪಟ್ಟಿನ, ಅವ್ರು ಬಿಸಿ ಇದ್ದಾರೆ ಅವರು. ಹಂಗಾಗಿ ಅವ್ರು ನೋಡಿಲ್ಲ, ನೋಡಿದಾಗ ಬರುತ್ತೆ ಬಿಡ್ರಿ, ಏನೋ ಒಂದು ಆಗತ್ತೆ. ಯಾವತ್ತೋ ಒಂದು ದಿನ ಬರುತ್ತೆ, ಯಾರಿಗೋ ಊಟದ ಕಾರ್ ಕೊಡ್ತೀರಿ ಅಷ್ಟೇ ತಾನೇ. ಈ ಮಧ್ಯೆ ಅಮಿತ್ ಶಾನ್ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಸ್ವಲ್ಪ ಬರಪರಿಹಾರದಕ್ಕೆ ಅಂತ ಮಾತಾಡಿದ್ದಾರೆ. ಆಯಿತು, ಅವ್ರು ಕೊಟ್ಟರೆ ಎತ್ಕೊಳ್ಳಿ, ಯಾರು ಬೇಡ ಅಂತಿರೋರು. ನೋಡಿಲ್ವಂತೆ ಅವರು, ಕೊಟ್ಟಿದ್ದೀವಿ, ಕೊಟ್ಟಿದ್ಮೇಲೆ ಅವ್ರು ನೋಡ್ಕೊಂಡು ಹೇಳ್ತಾರೆ. ಆದಷ್ಟು ಜಾಗ್ರತೆ ಆಗುತ್ತೆ, ಇನ್ನೊಂದು 2 ದಿನದಲ್ಲಿ ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳೋ. ಡೆಲ್ಲಿಗೆ ಹೋಗ್ತಿರೋದೇನು ವಿಶೇಷ ಏನಿಲ್ಲ, ನನ್ನ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಏನಿಲ್ಲ ಆ ಥರ ಯಾವುದೂ ಇಲ್ಲ. ಈಗ ಬಂದ್ಮೇಲೆ ಮಾತಾಡ್ತೀನಿ. ಹಿಂದೂ ಖಾಸಗಿ ದೇಗುಲಗಳನ್ನು ಟಾರ್ಗೆಟ್ ಮಾಡಲಾಗಿದೆ, ಮುಜರಾಯಿ ವ್ಯಾಪ್ತಿಗೆ ತರಲು ನೋಟಿಸ್ ಕೊಡಲಾಗ್ತಾ ಇದೆ ಅಂತ ಹಿಂದೂ ಸಂಘಟನೆಗಳ ಆರೋಪವನ್ನು ಮುಜರಾಯಿ ಇಲಾಖೆಯ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ತಳ್ಳಹಾಕಿದ್ದಾರೆ. ಕೆಲ ಹಿಂದೂ ಸಂಘಟನೆ ಮುಖಂಡರು ಮಾಹಿತಿ ಕೊರತೆಯಿಂದ ತಪ್ಪು ತಿಳುವಳಿಕೆ ಹೊಂದಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಹಿಂದೂ ಸಂಘಟನೆಗಳಿಗೆ ಮಾಹಿತಿ ಕೊರತೆಯಿಂದ ಆ ರೀತಿ ಅವರು ತಪ್ಪು ತಿಳುವಳಿಕೆ ಹೊಂದಿದ್ದಾರೆ. ಯಾವುದೇ ದೇವಸ್ಥಾನಗಳನ್ನ ಅಂದರೆ ಪ್ರೈವೇಟ್ ದೇವಸ್ಥಾನಗಳನ್ನ ನಮ್ಮ ಸರ್ಕಾರ ತಗೊಳ್ಳೋ ಉದ್ದೇಶನೂ ಇಲ್ಲ. ಹಿಂದೂ ಸಂಘಟನೆಗಳು ಯಾರು ಅಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾದರೆ ನಮ್ಮ ಮುಜರಾಯಿ ದೇವಸ್ಥಾನಗಳನ್ನು, ನಮ್ಮ ಹತ್ರ 34,000 ಮುಜರಾಯಿ ದೇವಸ್ಥಾನಗಳಿದೆ, ಬೇಕಾದ್ರೆ ನೀವೇ ದತ್ತಕ್ಕೆ ಬೇಕಾದ್ರೆ ನಿಮಗೆ ಕೊಡ್ತೀವಿ, ನೀವೇ ತಗೊಂಡು ಬೇಕಾದ್ರೆ ಅಭಿವೃದ್ಧಿ ಮಾಡಿ. ಸಿ ದರ್ಜೆದವ್ರು ಹೇಳ್ತಿರೋದು, AB ಅಲ್ಲ. ಸಿ ಯಾಕೆ ತಗೋತಾರೆ ಯಾರು? ಆದಾಯ ಇಲ್ಲ, ಪದಾಯ ಇಲ್ಲ. AB ಕೊಡ್ತೀರಾ ಕೇಳಿ, ಭಾಳ ಜನ ರೆಡಿ ಇದ್ದಾರೆ, ಕ್ಯೂಲ್ಲಿ ನಿಂತ್ಕೋತಾರೆ. ಅದು ಐಡಿಯಾ ಏನು ಅವ್ರು ಹೇಳ್ತಿರೋದು ಅಂತಂದರೆ, ನನಗೆ ಹೇಳಿರೋದು ಇವ್ರುಗಳೆಲ್ಲ ವಶಪಡಿಸಿಕೊಳ್ಳೋದು ಅಥವಾ ಮುಜರಾಯಿ ವ್ಯಾಪ್ತಿಗೆ ತರುವ ಪ್ರಕರಣ ಮತ್ತು ಪ್ರಕ್ರಿಯೆಗಳು ಎಲ್ಲಿ ಉದ್ಭವವಾಗ್ತಾ ಇವೆ ಅಂದರೆ, ಎಲ್ಲಿ ನ್ಯಾಯಾಲಯದಿಂದ ಬರ್ತಿದೆಯೋ ಅಲ್ಲಿಂದ ಅಂತ. ಕೆಲವೆಡೆ ಆದಾಯವನ್ನು ಹಂಚಿಕೊಳ್ಳುವ ವಿಚಾರದಲ್ಲಿ ಗುಂಪುಗಳ ಮಧ್ಯೆ ಜಗಳ ಆಗೋದು, ಇನ್ನೇನೇನೋ ಆಗೋಗ್ಬಿಡೋದು, ಗೋಲ ಜಗಳ ಆಗ್ಬಿಡೋದು, ಅದೆಲ್ಲ ನ್ಯಾಯಾಲಯಕ್ಕೆ ಹೋಗ್ತಾ ಇದೆ. ಅದು ಯಾವುದೋ ಮೊನ್ನೆ ದೇವಸ್ಥಾನದ ಯಾವುದೋ ಒಂದು 20 ವರ್ಷದ ಹಳೇದು ಬಂದಿರೋದು, ಅದು ಕೇಸಾಗಿ ಬಂದಿದೆ, ಅಂಥದ್ದು ತಗೋತಿದ್ದೀವಿ ಅಂತಾರೆ. ಅಷ್ಟೇ ಆಗಿದ್ರೆ ನಾವು ಸುಮ್ಮನಿರ್ತೀವಿ, ಇಲ್ಲದೆ ಇದ್ರೆ ಅಪೋಸ್ ಮಾಡ್ತೀವಿ ಏನೇ. ಓಕೆ, ಆಲ್ ರೈಟ್. ಮಹತ್ವದ ಬೆಳವಣಿಗೆಯಲ್ಲಿ ಕೆಎಸ್ಡಿಎಲ್ ಲಂಚ ಪ್ರಕರಣದ ಆರೋಪಿ ಬಿಜೆಪಿಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಡಾಳ್ ವಿರುದ್ಧದ ಲೋಕಾಯುಕ್ತ ಪ್ರಕರಣ ಹೈಕೋರ್ಟ್ ರದ್ದು ಮಾಡಿದೆ. ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡುವಾಗ ಸಭಾಧ್ಯಕ್ಷರ ಅನುಮತಿಯನ್ನು ಪಡೆದುಕೊಂಡಿಲ್ಲ. ಅಲ್ಲದೆ ಕೆಲವೊಂದು ತಾಂತ್ರಿಕ ಅಂಶಗಳನ್ನು ಪ್ರಕರಣದ ತನಿಖೆಯಲ್ಲಿ ಪಾಲನೆ ಮಾಡಿಲ್ಲ ಅನ್ನೋದು ಹೈಕೋರ್ಟ್ ಅಭಿಪ್ರಾಯ. ಮತ್ತೊಂದು ಕಡೆ ಎಂಎಲ್ಸಿ ಸೂರಜ್ ರೇವಣ್ಣಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಸೂರಜ್ನ ಎಂಎಲ್ಸಿ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾ ಮಾಡಿದೆ. ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆಸಿದ ಆರೋಪವನ್ನು ಸೂರಜ್ ಮೇಲೆ ಹೇರಲಾಗಿತ್ತು. ಈ ಹೈಕೋರ್ಟೇನೋ ತೀರ್ಪು ಕೊಟ್ಟಿದೆ, ಓಕೆ. ಈಗ ರೂಲಿಂಗ್ ಪಾರ್ಟಿನಲ್ಲಿರೋ MLA ಅದಕ್ಕೆ ಅನುಮತಿಯನ್ನು ಕೇಳಿದ್ರೆ ಸ್ಪೀಕರ್ ಕೊಡ್ತಾರಾ? ಅದೇ ಪಕ್ಷದ ಸ್ಪೀಕರ್ ಆಗಿ, ಅದೇ ಪಕ್ಷ ಅಲ್ಲ ಅವ್ರು ಆ್ಯಕ್ಚುಲಿ ಬೇರೆ, ಆದರೂ ಸ್ಪೀಕರ್ ಅದೇ ಪಕ್ಷದ ಮೂಲದಿಂದ ಬಂದಿರೋರಾದ್ರಿಂದ
ಭಾಳ ಆಶ್ಚರ್ಯವಾಗಿದೆ. ನಂಬರ್ 2, ಭಾಳ ಸರಿ ಕೋರ್ಟ್ ಕೇಳ್ತಾ ಇತ್ತು ಪ್ರಶ್ನೆಗಳನ್ನು, ಆರ್ಡರ್ ರೂಪದಲ್ಲಿ ಬಂದಿಲ್ಲ. ಏನಕ್ಕೆ ಬೇಕು ಆ ಪ್ರೀ ಪರ್ಮಿಷನ್ ಅಂತ, ಲಂಚಕ್ಕೂ ಸ್ಪೀಕರ್ಗೂ ಏನು ಸಂಬಂಧ ಅಂತ ನನ್ನ ಪ್ರಶ್ನೆ ಇದು. ಓಕೆ, ಲಂಚ ತಿನ್ನೋನಿಗೆ ಕ್ಲಿಯರೆನ್ಸ್ ಯಾಕೆ ತಗೋಬೇಕು? ಕಳ್ಳನ ಅವ್ನು ಕಳ್ಳತನ ಮಾಡ್ತಿದ್ದಾನೆ ಅಂದರೆ ಅನುಮತಿ ಕೊಡಿ ಸರ್ ಅವನನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋಕ್ಕಾಗತ್ತಾ? ಏನಪ್ಪ ಏನೋ ಹೈಕೋರ್ಟ್ ಹೇಳಿದೆ, ವಿಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಡೀಪ್ ಫೇಕ್ ವಿಡಿಯೋಗಳ ಬಗ್ಗೆ ಹುಷಾರಾಗಿರಿ ಅಂತ ಮೋದಿ ಹೇಳಿದಾರಂತೆ. ಮತ್ತು ಹುಷಾರಾಗಿರಿ ಅಂತ ನೋಡ್ಕೊಳ್ಳಿ, ಸತ್ಯಾಸತ್ಯತೆ ತಿಳ್ಕೊಳ್ಳಿ ಅಂತ. ಇನ್ನು ಆ ಫಿಲಮ್ ಆ್ಯಕ್ಟ್ರೆಸ್ ರಶ್ಮಿಕಾ ಅವ್ರದ್ದು ಸಂಬಂಧ ದೆಹಲಿ ಪೊಲೀಸರು 4 ಬಂಧಿಸಿ ಮೆಟಾ ಸಂಸ್ಥೆ ಕೊಟ್ಟ ವರದಿ ಆಧಾರ ಮೇಲೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಯಾಕೋ ಎಚ್ಚರಿಕೆಯಲ್ಲಿರಿ, ಅದನ್ನು ಬಂದಿದ್ದನ್ನೆಲ್ಲ ನಂಬ್ಕೋಬೇಡಿ. ಚುಚ್ಚಿ ಕಾಣಿಸಿದ ತಕ್ಷಣ ಮೊಬೈಲಲ್ಲಿ ಅದೇ ಸತ್ಯ, ಅದೇ ಪರಮ ಸತ್ಯ, ಅದೇ ದೇವರು ಅಂತ ಅನ್ಕೋಬೇಡಿ ಅಷ್ಟೇ. ಖಲಿಸ್ತಾನಿ ಉಗ್ರ ಪನ್ನೂನ್ನ ಹತ್ಯೆ ಸಂಚಿನ ಆರೋಪದ ಬಗ್ಗೆ ಪ್ರಧಾನಿ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಭಾರತ ದೇಶದ ಪೌರರು ಇತರೆ ದೇಶಗಳಲ್ಲಿ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ನೀಡಿದಲ್ಲಿ ಅದರ ಬಗ್ಗೆ ತನಿಖೆ ನಡೆಸಲು ನಮ್ಮ ಸರ್ಕಾರ ಸಿದ್ಧ ಇದೆ ಅಂತ ಘೋಷಿಸಿದ್ದಾರೆ. ಅದೇ ರೀತಿ ಭಾರತದ ವಿರುದ್ಧ ಕೆಲ ಭಯೋತ್ಪಾದಕ ಸಂಘಟನೆಗಳ ಕೆಲ ದೇಶಗಳಲ್ಲಿ ಚಟುವಟಿಕೆ ನಡೆಸಿರುವುದು ಕಳವಳಕಾರಿ. ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಹಿಂಸೆಗೆ ಪ್ರಚೋದನೆ ನೀಡಲಾಗ್ತಾ ಇದೆ, ಇದು ಸರಿಯಲ್ಲ ಅಂತ ಮೋದಿ ಹೇಳಿದ್ದಾರೆ. ಭಾರತದವರು ಮಾಡಿದ ತಕ್ಷಣ ಊರಲ್ಲಿರೋರೆಲ್ಲ ಬಂದು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅವನು ಯಾವನ ಬಾಯಿಗೆ ಬಂದಂಗೆ ಮಾತಾಡ್ತಿರೋದಕ್ಕೆ ಅಮೆರಿಕ ಮಾತಾಡೋಕ್ಕೆ ಬಂದಿರೋ ಕಷ್ಟ ಏನು, ರೋಗ ಏನು? ಯಾಕೆ ಮಾತಾಡಲ್ಲ? ಭಾರತದ ಜನರದ್ದು ತೆರಿಗೆ ಹಣನ ಲೂಟಿ ಹೊಡ್ಕೊಂಡು ಕೂತಿರೋರುಗಳು ಲಂಡನ್ನಲ್ಲೋ ಇನ್ನೆಲ್ಲೋ ಸೌತ್ ಆಫ್ರಿಕಾನಲ್ಲೋ ಎಲ್ಲೋ ಕೂತ್ಕೊಂಡಿರೋರನ್ನ ವಾಪಸ್ ಕಳಿಸ್ಬೇಕು ಅಂತ ಯಾಕೆ ಮಾತಾಡಲ್ಲ? ನಿಮಗೆ ಬೇಕಾದವ್ರನ್ನ ಬೇರೆ ಕರ್ಕೊಂಬಂದು ಕಳಿಸ್ಬಿಡ್ತೀವಿ ಅಂತೀರಿ. ಭಾರತದ ಸಾರ್ವಭೌಮತೆ ಮೇಲೆ ದಾಳಿ ಮಾಡಿದಂಥ ಭಯೋತ್ಪಾದಕರುಗಳು ಬಾಂಬೆನಲ್ಲಿ ಹೋಟೆಲ್ ಮೇಲೆ ಇನ್ನೊಂದ್ರ ಮೇಲೆ ಎಲ್ಲಾದ್ರ ಮೇಲೆ ಮಾಡಿದಾಗ ಅದ್ರ ಪಾರ್ಟಿಸಿಪೇಟ್ ಮಾಡಿದವನು ಒಬ್ಬ ಅಮೆರಿಕನ್ ಸಿಟಿಸನ್ ಅಲ್ಲಿ ಕೂತಿದ್ದಾನಲ್ಲ, ಅವನನ್ನು ಯಾಕೆ ಕಳಿಸಲ್ಲ? ಏನು ಬರೀ ನಮ್ಮೊಬ್ಬರಿಗೆ ಪಾಠ ಹೇಳಕ್ಕಿಲ್ಲಿ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ ರೆಡಿಯಾಗಿದ್ದರು. ಆದರೆ ಪ್ರಜಾಪ್ರಭುತ್ವಕ್ಕೆ ಕಂಟಕ ತಂದೊಡ್ಡಲು ಪ್ರಯತ್ನಿಸಿದ ಮತ್ತು ಹಿಂಸೆಗೆ ಪ್ರಚೋದಿಸಿದ ಆರೋಪದ ಮೇಲೆ ಅವ್ರನ್ನ ಅನರ್ಹಗೊಳಿಸ್ಬಿಟ್ಟಿದೆ. ನೀವು ಬ್ಯಾಲೆಟ್ ಪೇಪರ್ಲಿ ಇವ್ರು ಹೆಸರಿರಂಗಿಲ್ಲ ಅಂತ ಕೊಲರಾಡೋ ಕೋರ್ಟು ಹೇಳ್ಬಿಟ್ಟಿದೆ. ಅಫ್ಕೋರ್ಸ್ ಈಗ ಅವರದ್ದು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನು ಐತಿಹಾಸಿಕ ತೀರ್ಪನ್ನು ಕೊಡುತ್ತೋ ಅದರ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಈ ಮಧ್ಯೆ ಟ್ರಂಪ್ಗೆ ಅವಕಾಶ ಕೊಡದಿದ್ದರೆ ಸ್ಪರ್ಧೆ ಮಾಡೋದಕ್ಕೆ ನಾನು ರೇಸಿಂದ ಹೊರಗೋಗ್ಬಿಡ್ತೀನಿ ಅಂತ ಪ್ರಾಥಮಿಕ ಚುನಾವಣೆಗಳಲ್ಲಿ ಭಾಗಿಯಾಗಿರುವಂತಹ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಅಧ್ಯಕ್ಷೀಯ ಅಭ್ಯರ್ಥಿ ಆಯ್ಕೆ ಇದರಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂಥ ವಿವೇಕ್ ರಾಮಸ್ವಾಮಿ ಹೇಳಿದ್ದಾರೆ. ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೋ ಏನೋ, ಅಮೆರಿಕದ ಸುಪ್ರೀಂ ಕೋರ್ಟು ಅದರ ಮೇಲಲ್ಲಿ ತೀರ್ಮಾನ ಆಗತ್ತೆ ಅಲ್ವಾ? ಹಾಂ.